ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಮ್ಮ BCom 4th ಸೆಮಿಸ್ಟರ್ ಯೂನಿವರ್ಸಿಟಿ ಆಫ್ ಮೈಸೂರಿನ ಸಿಲೆಬಸ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಪರ್ನಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಒಂದು ಚಾಪ್ಟರ್ ಇದೆ. ಅದರ ಬಗ್ಗೆ ತಿಳ್ಕೊಳ್ಳೋಣ. ಇದು ಪಾರ್ಟ್ 1 ವಿಡಿಯೋ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ನಿಮ್ಮ ಪ್ರೀವಿಯಸ್ ಸೆಮಿಸ್ಟರ್ ಅಥವಾ ಕ್ಲಾಸಸ್ನಲ್ಲಿ ಈ ಇನ್ಕಮ್ ಟ್ಯಾಕ್ಸ್ನ ಹೆಡ್ಸ್ ಆಫ್ ಇನ್ಕಮ್, ಅದರಲ್ಲಿ ಟೋಟಲ್ 5 ಹೆಡ್ಸ್ ಇದೆಯಲ್ಲ, ಆ 5 ಹೆಡ್ಸ್ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ ಇನ್ಕಮ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ದೆನ್ ಕ್ಯಾಪಿಟಲ್ ಗೇನ್ಸ್, and the last and 5th one is income from other sources. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂದರೆ ಅಪಾರ್ಟ್ ಫ್ರಮ್ ಸ್ಯಾಲರಿ ಇನ್ಕಮ್, ಕ್ಯಾಪಿಟಲ್ ಗೇನ್ಸ್, ಬಿಸ್ನೆಸ್ ಇನ್ಕಮ್ ಆ್ಯಂಡ್ ಹೌಸ್ ಪ್ರಾಪರ್ಟಿ ಇನ್ಕಮ್, ಈ 4 ಕ್ಯಾಟಗರಿನಲ್ಲಿ ಯಾವ ಇನ್ಕಮ್ಮು ಬರೋದಿಲ್ವೋ ಬಟ್ ಟ್ಯಾಕ್ಸಬಲ್ ಇನ್ಕಮ್ ಆಗಿರುತ್ತೋ, ಆ ಇನ್ಕಮ್ಗೆ ಟ್ಯಾಕ್ಸ್ ಕಟ್ಟಬೇಕಾಗಿರುವಂಥ ಅಮೌಂಟ್ ಆಗಿರುತ್ತೋ ಅದನ್ನು ತಂದು ಈ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹೆಡಿಂಗ್ನಲ್ಲಿ ಹಾಕಿದ್ದಾರೆ. ಈಗ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ನಿಮಗೆ ಬ್ಯಾಂಕಲ್ಲಿ ಡೆಪಾಸಿಟ್ ಇರ್ತೀರ, ಅದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಡಿವಿಡೆಂಡ್ ರಿಸೀವ್ ಮಾಡ್ತೀರ, ಕಂಪನಿನಲ್ಲಿ ಶೇರ್ಸ್ ಮೂಲಕ ಡಿವಿಡೆಂಡ್ ಅರ್ನ್ ಮಾಡ್ತೀರ. ಈ ಥರ ಎಕ್ಸಾಂಪಲ್ ಹೇಳಿದ್ದು ನಮಗೆ. ಈ ಥರ ಇನ್ಕಮು ಬಂದಾಗ ಅದು ಟ್ಯಾಕ್ಸಬಲ್ ಇನ್ಕಮ್ ಆಗಿರುತ್ತೆ. ಆದರೆ ಆ ಟ್ಯಾಕ್ಸಬಲ್ ಇನ್ಕಮ್ ಆಗಿರುವಂಥ ಅಮೌಂಟನ್ನು ಈ 4 ಕ್ಯಾಟಗರಿಯಲ್ಲಿ ಎಲ್ಲೂ ಬರಲ್ಲ ಅದು. ಸೊ ಅದಕ್ಕೆ ಅಂಥ ಇನ್ಕಮ್ಸು ಬೇಕಾದಷ್ಟಿದೆ. ಲಾಟ್ರಿ ಮೂಲಕ ಪ್ರೈಸ್ ಬರುವಂಥದ್ದು ಇರ್ಬೋದು. ಮುಂದೆ ನೋಡ್ತಾ ಹೋಗ್ತೀವಿ ಯಾವುದ್ಯಾವುದು ಈ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನಲ್ಲಿ ಬರುತ್ತೆ ಅಂತ. ಒಂದು ತಿಳ್ಕೊಳ್ಳಿ ಸಿಂಪಲ್ ಆಗಿ, ಆ 4 ಇನ್ಕಮ್ ಹೆಡ್ ಆಫ್ ಇನ್ಕಮ್ಸ್ನಲ್ಲಿ ಬರೆದಿರುವಂಥ ಅಮೌಂಟು ಇಲ್ಲಿ ಬರುತ್ತೆ. ಆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನ 2 ಭಾಗಗಳಾಗಿ ವಿಭಾಗಿಸ್ಬೋದು. ದ ಫಸ್ಟ್ ಒನ್ ಈಸ್ ದ ಇನ್ಕಮ್ ಚಾರ್ಜಬಲ್ ಸ್ಪೆಸಿಫಿಕ್ ಇನ್ಕಮ್ ಅಂಡರ್ ದ ಹೆಡ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಒಂದು ಸ್ಪೆಸಿಫಿಕ್ ಇನ್ಕಮ್ಮು, ಇನ್ನೊಂದು ಜನರಲ್ ಇನ್ಕಮ್ ಅಂತ. ಈ ಸ್ಪೆಸಿಫಿಕ್ ಕ್ಯಾಟಗರಿನಲ್ಲಿ ಯಾವ್ಯಾವ ಇನ್ಕಮ್ ಬರುತ್ತೋ ಇದೆಲ್ಲ ಟ್ಯಾಕ್ಸಬಲ್ ಇನ್ ದ ಸೆನ್ಸ್ ಈ ಅಮೌಂಟ್ಗೆ ಅಸೆಸಿ ಟ್ಯಾಕ್ಸ್ ಕಟ್ಟಬೇಕು. ಡಿವಿಡೆಂಡ್ಸ್ ಸೆನ್ಸ್ ಅಂದರೆ ನೀವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಓದಿದ್ದೀರ. ಸೊ ಆ ಡಿವಿಡೆಂಡ್ಸ್ ಅನ್ನೋದು ಜನರಲ್ ಮೀನಿಂಗ್ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಈ ನಮ್ಮ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಡಿವಿಡೆಂಡ್ಸ್ ಹ್ಯಾಸ್ ವೈಡರ್ ಮೀನಿಂಗ್. ಇದಕ್ಕೆ ಬೇಕಾದಷ್ಟು ಐಟಮ್ಸ್ಗಳು ಸೇರಿಕೊಳ್ತವೆ. ಅದಕ್ಕೆ ಅಂತ ಸೆಪರೇಟಾಗಿ ಕ್ಲಾಸ್ನಲ್ಲಿ ನಾನು ನಿಮಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಬಟ್ ಒಂದು ಥಿಂಗ್ ತಿಳ್ಕೊಳ್ಳಿ, ಡಿವಿಡೆಂಡ್ಸ್ ಅಂದರೆ ಜನರಲ್ ಮೀನಿಂಗ್ ಏನಂದೋ ಅದು ಒಂದು ಕೂಡ. ಡಿವಿಡೆಂಡ್ ಅನ್ನೋದ್ರೆ ನಾವೇನು ಜನರಲ್ ಆಗಿ ತಿಳ್ಕೊಂಡಿದ್ದೀವಿ, ಏನು ಶೇರ್ಸಿಂದ ಇನ್ವೆಸ್ಟ್ ಮಾಡಿದರೆ ನಮಗೆ ಇನ್ ರಿಟರ್ನ್ ಏನು ಬರುತ್ತೋ ಅದು ಡಿವಿಡೆಂಡ್ ಅಂತ. ಅದ್ರ ಜೊತೆಗೆ ಇನ್ನೂ ಬೇಕಾದಷ್ಟು ಇನ್ಕಮ್ಗಳು ಈ ಡಿವಿಡೆಂಡ್ ಕ್ಯಾಟಗರಿಗೆ ಸೇರುತ್ತೆ. ಸೊ ಇದು ಕೂಡ ಟ್ಯಾಕ್ಸಬಲ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ವಿನ್ನಿಂಗ್ ಫ್ರಮ್ ಲಾಟ್ರೀಸ್. ಸೊ ಲಾಟ್ರಿ ಈಗ ಕರ್ನಾಟಕ ಸ್ಟೇಟ್ನಲ್ಲಿ ಬ್ಯಾನ್ ಮಾಡಿದ್ದಾರೆ, ಮುಂಚೆ ಇತ್ತು. ಸೊ ಆ ಸಂದರ್ಭದಲ್ಲಿ ನಿಮ್ಗೆ ನೆನಪಿರ್ಬೋದು, ನಿಮ್ಮ ಫಾದರ್ ಬ್ರದರ್ ಸಿಸ್ಟರ್ಸ್ಗೆ ಕೇಳಿದ್ರೆ ಗೊತ್ತಾಗುತ್ತೆ ಲಾಟ್ರಿ ಅಂದರೆ ಹೇಗಿತ್ತು. ಅದು ಒಂದು ಲಾಟ್ರಿ ಟಿಕೆಟ್ ತಗೊಂಡಾಗ ಪ್ರೈಸ್ ಬಂದರೆ ಅದಕ್ಕೂ ಕೂಡ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಈಗ ಇನ್ನು ಕೆಲವು ಸ್ಟೇಟ್ಸ್ನಲ್ಲಿ ಇದೆ. ಸೊ ಅದು ಇಟ್ ಈಸ್ ನಥಿಂಗ್ ಬಟ್ ವಿನ್ನಿಂಗ್ ಫ್ರಮ್ ಲಾಟ್ರೀಸ್, ದಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಇನ್ಕಮ್. ಕ್ರಾಸ್ ವರ್ಡ್ ಪಜಲ್ ಅಂದರೆ ಇಲ್ಲಿ ಒಂದು ಪಿಕ್ಚರ್ ಹಾಕಿದ್ದೀನಿ ನೋಡಿ, ಇದೆ ಕ್ರಾಸ್ ವರ್ಡ್ ಪಜಲ್. ನೀವೇನು ಪದಬಂಧ ಅದು ಇದು ಅಂತ ಗೇಮ್ಸ್ ಆಡ್ತಿರಲ್ಲ, ಇದರಿಂದ ಏನಾದ್ರು ನಿಮಗೆ ವಿನ್ ಆಯಿತು ಅಂತ ಹೇಳಿದ್ರೆ ಆ ಅಮೌಂಟ್ಗೂ ಕೂಡ ನೀವು ಟ್ಯಾಕ್ಸ್ ಕಟ್ಟಬೇಕು. ನೆಕ್ಸ್ಟ್, ಹಾರ್ಸ್ ರೇಸಸ್ ಅಂತ ಹೇಳಿದ್ರೆ ಕುದುರೆ ರೇಸ್ ಇಂದ ಏನಾದ್ರು ಅಮೌಂಟ್ ತೊಗೊಂಡ್ರೆ ಅದು ಕೂಡ ಟ್ಯಾಕ್ಸ್ ಕಟ್ಟಬೇಕು. ಕಾರ್ಡ್ ಗೇಮ್ಸ್ ಅಂತ ಇಲ್ಲೊಂದು ಪಿಕ್ಚರ್ ಹಾಕಿದ್ದೀನಿ ನೋಡಿ, ಇದೇ ಕಾರ್ಡ್ ಗೇಮ್ಸು.
ಇದೆಲ್ಲ ಇಲ್ಲಿಗಲ್ ಬಿಸ್ನೆಸ್ ಗೇಮ್ಸ್ ಆದರೂ ಕೂಡ ಇದರಿಂದ ಅರ್ನ್ ಮಾಡಿದರೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಸುಮ್ಮನೆ ಬಿಡಲ್ಲ, ಅದು ಕೂಡ ಟ್ಯಾಕ್ಸ್ ಕಟ್ಟಬೇಕು. ಗ್ಯಾಂಬ್ಲಿಂಗ್ ಜೂಜು, ಅದರಿಂದ ಬಂದಂಥ ಹಣ ಕೂಡ ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸಬಲ್ ಇನ್ಕಮ್. ಬೆಟ್ಟಿಂಗ್, ಈಗ IPL ನಡೆಯುತ್ತೆ, ಅದರಲ್ಲಿ ಎಷ್ಟೋ ಜನ ಬೆಟ್ಟಿಂಗ್ ಮೂಲಕ ಅರ್ನ್ ಮಾಡ್ತಾರೆ, ಆ ಇನ್ಕಮ್ ಕೂಡ ಟ್ಯಾಕ್ಸಬಲ್ ಇನ್ಕಮ್. ನೆಕ್ಸ್ಟ್, ಎನಿ ಸಮ್ ರಿಸೀವ್ಡ್ ಬೈ ದ assessee ಫ್ರಮ್ ಹಿಸ್ ಎಂಪ್ಲಾಯೀಸ್ ಆಸ್ ಕಾಂಟ್ರಿಬ್ಯೂಷನ್ ಟು PF ಅಂದರೆ ಪ್ರಾವಿಡೆಂಟ್ ಫಂಡ್, ಸೂಪರ್ ಆನ್ಯುಯೇಷನ್ ಫಂಡ್ ಎಕ್ಸೆಟ್ರಾ. ಎನಿ ಸಮ್ ರಿಸೀವ್ಡ್ ಬೈ ದಿ assessee ಅಂದರೆ ಈಗ ಒಂದು ಕಂಪನಿನಲ್ಲಿ ಓನರು ತನ್ನ ಎಂಪ್ಲಾಯೀಸಿಂದ ಪ್ರಾವಿಡೆಂಟ್ ಫಂಡು, ಸೂಪರ್ ಆನ್ಯುಯೇಷನ್ಸ್ ಫಂಡ್ ಅಂತ ಅಮೌಂಟ್ ಏನು ಕಲೆಕ್ಟ್ ಮಾಡ್ತಾರೋ ಅದು ಕೂಡ ಟ್ಯಾಕ್ಸಬಲ್ ಇನ್ಕಮ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನೆನಪಿರಲಿ, ಎಂಪ್ಲಾಯರು ಎಂಪ್ಲಾಯೀಸ್ನ ಸ್ಯಾಲ್ರಿನಲ್ಲಿ ಪ್ರತಿ ತಿಂಗಳು PFಗೆ ಇಷ್ಟು ಅಮೌಂಟು, ಸೂಪರ್ ಆನ್ಯುಯೇಷನ್ ಫಂಡ್ಗೆ ಇಷ್ಟು ಅಮೌಂಟ್ ಅಂತ ಏನು ಡಿಡಕ್ಟ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೋತಾರಲ್ಲ ಅದು ಕೂಡ ಟ್ಯಾಕ್ಸಬಲ್ ಇನ್ಕಮ್. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಡಿಬೆಂಚರ್ ಏನಾದ್ರು ತಗೊಂಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಅರ್ನ್ ಮಾಡಿತ್ತು ಅಂತ ಹೇಳಿದ್ರೆ, ಸೆಕ್ಯೂರಿಟೀಸ್ ಅಂದರೆ ಇಲ್ಲಿ ಶೇರ್ಸ್, ಡಿಬೆಂಚರ್ಸ್ ಎಲ್ಲ ಸೇರ್ಕೊಳ್ಳುತ್ತೆ. ಲೆಟ್ಟಿಂಗ್ ಔಟ್ ಆನ್ ಹೈರ್ ಮೆಷಿನರಿ, ಪ್ಲಾಂಟ್ ಆರ್ ಫರ್ನಿಚರ್. ಈಗ ಮೆಷಿನರಿ ಇರ್ಬೋದು ಅಥವಾ ಯಾವುದೇ ಪ್ಲಾಂಟ್ ಇರ್ಬೋದು. ಪ್ಲಾಂಟ್ ಅಂತ ಹೇಳಿದ್ರೆ ನೀವು ಕ್ಯಾಪಿಟಲ್ ಗೇನ್ಸ್ ಚಾಪ್ಟರ್ ಓದುವಾಗ ಪ್ಲಾಂಟ್ ಅನ್ನೋ ವರ್ಡ್ಗೆ ಏನೇನು ಐಟಮ್ಸ್ ಸೇರ್ಕೊಳ್ಳುತ್ತೆ ಡೆಫಿನಿಷನ್ ನೀವು ಓದಿರ್ತೀರ. ಹಾಗೆ ಫರ್ನಿಚರ್, ಇದನ್ನ ಯಾವ್ದಾದ್ರು ಬಾಡಿಗೆ ಕೊಟ್ಟಾಗ ಅದರಿಂದ ಜನರೇಟ್ ಆಗುವಂಥ ಇನ್ಕಮ್, ಅದರಿಂದ ಬರುವಂಥ ಅಮೌಂಟ್ ಏನಿದೆಯಲ್ಲ ಅದು ಕೂಡ ಟ್ಯಾಕ್ಸಬಲ್ ಇನ್ಕಮ್. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಅದು ಅವರ ರೆಗ್ಯುಲರ್ ಬಿಸ್ನೆಸ್ ಆಗಿದ್ದು, ಈಗ ಮಿಷಿನ್ ಕೊಡೋದು, ಅದು ಫರ್ನಿಚರ್ ಬಾಡಿಗೆ ಕೊಡೋದು ಯಾವುದಾದ್ರು ರೆಗ್ಯುಲರ್ ಅದೇ ಬಿಸ್ನೆಸ್ ಆಗಿದ್ದು ಇನ್ಕಮ್ ಬಂದಾಗ ಅದನ್ನ ಬಿಸ್ನೆಸ್ ಇನ್ಕಮ್ ಅಥವಾ ಪ್ರೊಫೆಷನಲ್ ಇನ್ಕಮ್ ಅಂತ ತೋರಿಸಿ ಅಲ್ಲಿ ತಗೊಂಡಿದ್ರೆ ಇಲ್ಲಿ ತಗೊಳ್ಳಾಗಿಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ಅದು ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿರ್ಬೇಕು ಅವ್ರಿಗೆ, ಯಾವುದು ಮೆಷಿನರಿ ಫರ್ನಿಚರ್ನ ರೆಂಟ್ ಕೊಡುವಂಥದ್ದು. ಸೊ ಅಂಥ ಇನ್ಕಮ್ ಏನಾದ್ರು ಬಂದರೆ ಅದು ಕೂಡ ಟ್ಯಾಕ್ಸಬಲ್ ಇನ್ಕಮ್. ಬಿಸ್ನೆಸ್ ಪ್ರೊಫೆಷನ್ ಇನ್ಕಮ್ನಲ್ಲಿ ತಗೊಂಡಿರಬಾರ್ದು. ಲೆಟ್ಟಿಂಗ್ ಔಟ್ ಬಿಲ್ಡಿಂಗ್ ಈಸ್ ಇನ್ಸೆಪರಬಲ್ ಫ್ರಮ್ ದ ಲೆಟ್ಟಿಂಗ್ ಔಟ್ ಆಫ್ ಮೆಷಿನರಿ, ಪ್ಲಾಂಟ್, ಫರ್ನಿಚರ್ ಎಕ್ಸೆಟ್ರಾ. ಬಿಲ್ಡಿಂಗ್ನ ಬಾಡಿಗೆ ಕೊಟ್ಟಾಗ ಅದರಿಂದ ಬರುವಂಥ ಇನ್ಕಮ್, ಇಲ್ಲಿ ಒಂದು ವರ್ಡ್ ನೆನ್ಪಿಟ್ಕೋಬೇಕು, ಇನ್ಸೆಪರಬಲ್ ಫ್ರಮ್ ದ ಲೆಟ್ಟಿಂಗ್ ಔಟ್ ಆಫ್ ಮೆಷಿನರಿ. ಆ ಬಿಲ್ಡಿಂಗ್ನ ಮೆಷಿನರಿ ಅಥವಾ ಫರ್ನಿಚರಿಂದ ಪ್ರತ್ಯೇಕ ಮಾಡದೇ ಇದ್ದ ರೀತಿಲಿ ಇರಬೇಕು ಬಿಲ್ಡಿಂಗು, ಅಂದರೆ ಅಲ್ಲೇ ಇನ್ಸ್ಟಾಲ್ ಮಾಡಿರೋಂಥದ್ದು ಇರಬೇಕು. ಆ ಬಿಲ್ಡಿಂಗ್ ಒಳಗಡೆ ಯಾವುದೋ ಒಂದು ಮೆಷಿನ್ನ ಇನ್ಸ್ಟಾಲ್ ಮಾಡಿದ್ದು ಬಿಲ್ಡಿಂಗಿಂದ ಪ್ರತ್ಯೇಕ ಮಾಡೋಕ್ಕಾಗದೇ ಇರೋಂಥ ಸ್ಥಿತಿಯಲ್ಲಿ ಇರಬೇಕು. ಅಂಥ ಬಿಲ್ಡಿಂಗ್ನ ರೆಂಟ್ ಕೊಟ್ಟು ಅದರಿಂದ ಏನಾದರೂ ಇನ್ಕಮ್ ಅರ್ನ್ ಮಾಡ್ತಿದ್ರೆ ಆ ಇನ್ಕಮ್ನ ಇಲ್ಲಿ ತಗೋಬೇಕು. ದಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಇನ್ಕಮ್. ಇನ್ಕಮ್ ರಿಸೀವ್ಡ್ ಅಂಡರ್ ಎ ಕೀಮನ್ ಇನ್ಶೂರೆನ್ಸ್ ಪಾಲಿಸಿ. ಸೊ ಇವೆಲ್ಲ ಏನು ಡಿಸ್ಕಸ್ ಮಾಡ್ತೀವಿ ಇದೆಲ್ಲ ಟ್ಯಾಕ್ಸಬಲ್ ಇನ್ಕಮ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ರಿಸೀವ್ಡ್ ಅಂಡರ್ ಎ ಕೀಮನ್ ಇನ್ಶೂರೆನ್ಸ್ ಪಾಲಿಸಿ. ಕೀಮನ್ ಇನ್ಶೂರೆನ್ಸ್ ಪಾಲಿಸಿ ಅಂದರೆ ನಿಮಗೆ ಗೊತ್ತಿರ್ಬೋದು, ಅದು ಬಿಸ್ನೆಸ್ನಲ್ಲಿ, ಕಂಪನಿನಲ್ಲಿ ಓನರು ತನ್ನ ಎಂಪ್ಲಾಯೀಸ್ನ ಪರವಾಗಿ ಒಂದು ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ತಾನೆ. ಅದು ವಿಶೇಷವಾದ ಇನ್ಶೂರೆನ್ಸ್ ಪಾಲಿಸಿ. ಅಂದರೆ ಒಬ್ಬ ಸ್ಕಿಲ್ಡ್ ಲೇಬರ್ ಎಕ್ಸ್ಪರ್ಟು, ಟೆಕ್ನಿಷಿಯನ್ನು, ಒಂದು ಸ್ಕಿಲ್ಡ್ ಟೆಕ್ನಿಷಿಯನ್ ಅಂತ ಏನಾದ್ರು ಇದ್ದರೆ ಅವನು ಆ ಕಂಪನಿಗೆ ವ್ಯಾಲ್ಯೂಬಲ್ ಅಸೆಟ್. ಸೊ ಅವನ್ನ ಪರವಾಗಿ ಇನ್ಶೂರೆನ್ಸ್ ಬೈ ಮಾಡಿದರೆ ಕಂಪನಿ ಅದನ್ನು ಕೀಮನ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಇನ್ ಕೇಸ್ ಏನಾದ್ರು ಆ ಪರ್ಸನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದಾಗ ಆ ಕಾಂಪನ್ಸೇಷನ್ ಅಮೌಂಟು ಓನರ್ಗೆ ಹೋಗುತ್ತೆ. ನೆಕ್ಸ್ಟ್, ಎನಿ ಸಮ್ ರಿಸೀವ್ಡ್ ಆರ್ ವ್ಯಾಲ್ಯೂ ಆಫ್ ಪ್ರಾಪರ್ಟಿ ರಿಸೀವ್ಡ್ ವಿತೌಟ್ ಕನ್ಸಿಡರೇಷನ್ ಆರ್ ಫಾರ್ ಇನ್ಅಡೆಕ್ವೇಟ್
ಕನ್ಸಿಡರೇಷನ್. ಈ ಯಾವುದೇ ಒಂದು ಅಮೌಂಟು ಅಥವಾ ಏನಾದ್ರು ಪ್ರಾಪರ್ಟಿ ಯಾರಿಂದ ಎನಿ ಪರ್ಸನ್ ಇಂದ ರಿಸೀವ್ ಮಾಡಿದಾಗ ವಿತೌಟ್ ಕನ್ಸಿಡರೇಷನ್ ಅಥವಾ ಇನ್ಯಾಡಿಕ್ವೇಟ್ ಕನ್ಸಿಡರೇಷನ್ ಯಾವ ರೀತಿ ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ ಅನ್ನೋದು ಇಲ್ಲಿದೆ. ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಂಬರ್ 1 ಮನಿ ದ ಹೋಲ್ ಅಮೌಂಟ್ ಇಫ್ ದ ಸೇಮ್ ಎಕ್ಸೀಡ್ಸ್ ₹50,000. ಯಾವುದೇ ವ್ಯಕ್ತಿಯಿಂದ ನಿಮಗೆ 50,000ಗಿಂತ ಜಾಸ್ತಿ ಸುಮ್ಮನೆ ಕೊಟ್ಟರೆ ಅಂತ ಇಟ್ಕೊಳ್ಳಿ, ಅದು ಟ್ಯಾಕ್ಸಬಲ್ ಇನ್ಕಮ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈಗ ಮೂವಬಲ್ ಪ್ರಾಪರ್ಟಿ, ಈ ಮೂವಬಲ್ ಪ್ರಾಪರ್ಟಿ ನಿಮಗೆ ಡಿಫರೆನ್ಸ್ ಗೊತ್ತಿರ್ಬೋದು. ಮೂವಬಲ್ ಪ್ರಾಪರ್ಟಿ ಜ್ಯುವೆಲರಿ ಇರ್ಬೋದು, ಆರ್ಟ್, ಪೇಂಟಿಂಗ್ಸ್, ಡ್ರಾಯಿಂಗ್ಸ್ ಇವೆಲ್ಲ ಮೂವಬಲ್. ಈ ಮೂವಬಲ್ ಕ್ಯಾಟಗರಿನಲ್ಲಿ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್ ಇವೆಲ್ಲ ಇಮ್ಮೂವಬಲ್. ಈ ಮೂವಬಲ್ ಪ್ರಾಪರ್ಟಿ ವಿಚಾರದಲ್ಲಿ ವಿತೌಟ್ ಕನ್ಸಿಡರೇಷನ್ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಅದು ತಿಳ್ಕೋಬೇಕು. ಈಗ ಕನ್ಸಿಡರೇಷನ್ ಅಂತ ಹೇಳಿದ್ರೆ ನಾನು ಯಾವ್ದಾದ್ರು ಒಂದು ಪ್ರಾಪರ್ಟಿನ ಸೇಲ್ ಮಾಡಿದಾಗ ಇನ್ ರಿಟರ್ನ್ ನನಗೆ ದುಡ್ಡು ಕೊಡ್ತಾರಲ್ಲ, ಅದೇ ಕನ್ಸಿಡರೇಷನ್. ಆಯ್ತಾ? ಅಂದ್ರೆ ಒಂದ್ ಕಡೆ ಪ್ರಾಪರ್ಟಿ ಎಕ್ಸ್ಚೇಂಜ್ ಆಗ್ತಾ ಇದೆ, ಅಟ್ ದ ಸೇಮ್ ಟೈಮ್ ಇನ್ ರಿಟರ್ನ್ ದುಡ್ಡು ಬರ್ತಾ ಇದೆ, ಅದನ್ನ ಕನ್ಸಿಡರೇಷನ್ ಅಂತ ಹೇಳ್ತೀವಿ, ಪ್ರತಿಫಲ. ಆ ಥರ ವಿತೌಟ್ ಕನ್ಸಿಡರೇಷನ್ ಅಂತ ಹೇಳಿದ್ರೆ, ಈಗ ಯಾರೋ ಒಬ್ಬ ವ್ಯಕ್ತಿ ನನಗೆ ಒಂದು ಗೋಲ್ಡ್ ಚೈನ್ನ ಪ್ರೆಸೆಂಟ್ ಮಾಡ್ದ, ಇನ್ ರಿಟರ್ನ್ ಅವನಿಗೆ ನಾನು ದುಡ್ಡು ಕೊಡಬೇಕು, ದುಡ್ಡು ಕೊಡಲಿಲ್ಲ, ಅದು ವಿತೌಟ್ ಕನ್ಸಿಡರೇಷನ್. ದುಡ್ಡೇನಾದ್ರು ಕೊಟ್ಟರೆ ಅಲ್ಲಿ ಕನ್ಸಿಡರೇಷನ್ ಅಂತ ಇದೆ. ಏನೋ ಕೊಡದೆ ಇತ್ತು ಅಂತ ಹೇಳಿದ್ರೆ ಅದನ್ನ ವಿತೌಟ್ ಕನ್ಸಿಡರೇಷನ್ ಅಂತ ಹೇಳ್ತಾರೆ. ದ ಅಗ್ರಿಗೇಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಇಫ್ ಇಟ್ ಎಕ್ಸೀಡ್ಸ್ ₹50,000. ಸೊ ಆ ಥರ ಕೊಟ್ಟಂತ ಪ್ರಾಪರ್ಟಿ, ಮೂವಬಲ್ ಪ್ರಾಪರ್ಟಿ 50,000ಗಿಂತ ಅದರ ಮಾರ್ಕೆಟ್ ವ್ಯಾಲ್ಯೂ 50,000ಗಿಂತ ಮೇಲೆ ಇತ್ತು ಅಂತ ಹೇಳಿದ್ರೆ ಅದಷ್ಟು ಅಮೌಂಟ್ಗೆ ಅವನು ಟ್ಯಾಕ್ಸ್ ಕಟ್ಟಬೇಕು. ಯಾರು ರಿಸೀವ್ ಮಾಡ್ತಾನೋ ಅವನು ಅಷ್ಟು ಅಮೌಂಟ್ಗೆ ಟ್ಯಾಕ್ಸ್ ಕಟ್ಟಬೇಕು. ಸೆಕೆಂಡ್ ಸಿಚುವೇಶನ್, ಮೂವಬಲ್ ಪ್ರಾಪರ್ಟಿನಲ್ಲಿ ಇನ್ಯಾಡಿಕ್ವೇಟ್ ಕನ್ಸಿಡರೇಷನ್. ಇದು ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟು, ತಿಳ್ಕೊಳ್ಳಿ. ಇನ್ಯಾಡಿಕ್ವೇಟ್ ಕನ್ಸಿಡರೇಷನ್. ಇನ್ಯಾಡಿಕ್ವೇಟ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೊಂದು ಗೋಲ್ಡ್ ಚೈನ್ ಅಥವಾ ಸೈಟ್, ಒಂದು ಸೈಟ್ ಅಂತ ಇಟ್ಕೊಳ್ಳಿ. ಸೈಟ್ಗೆ ಅದರದ್ದು ಮಾರ್ಕೆಟ್ನಲ್ಲಿ ಅದರ ವ್ಯಾಲ್ಯೂ 10 lakh rupees ಇದೆ. ಬಟ್ ನಾನು 10 lakh rupees ಬದಲಾಗಿ 5 lakh rupees ಕೊಟ್ಟೆ, ಅದು ಇನ್ಯಾಡಿಕ್ವೇಟ್ ಕನ್ಸಿಡರೇಷನ್. ಏನೂ ಕೊಡಲೇ ಇಲ್ಲ ಅಂತ ಹೇಳಿದ್ರೆ ವಿತೌಟ್ ಕನ್ಸಿಡರೇಷನ್. ಬಟ್ ಅದರ ಆಕ್ಚುಯಲ್ ವ್ಯಾಲ್ಯೂ ಬದಲಾಗಿ ಕಡಿಮೆ ಕೊಟ್ಟರೆ ಅದನ್ನ ಇನ್ಯಾಡಿಕ್ವೇಟ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಸೈಟ್ 10 lakh rupees ಇರೋದು ಯಾರೊಬ್ಬ ಕೊಟ್ಟ, 5 lakh rupees ಕೊಟ್ಟೆ ಅವನಿಗೆ, ಅದು ಇನ್ಯಾಡಿಕ್ವೇಟ್ ಕನ್ಸಿಡರೇಷನ್. ಸೊ ಅಂತ ಸಿಚುವೇಶನ್ ಅಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಎಷ್ಟು ಅಮೌಂಟನ್ನ ಟ್ಯಾಕ್ಸಬಲ್ ಇನ್ಕಮ್ ಅಂತೇಳಿ ಪರಿಗಣಿಸಬೇಕು ಅಂತ ಹೇಳಿದ್ರೆ, ದ ಡಿಫರೆನ್ಸ್ ಬಿಟ್ವೀನ್ ದ ಅಗ್ರಿಗೇಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂಡ್ ದ ಕನ್ಸಿಡರೇಷನ್ ಇಫ್ ಸಚ್ ಡಿಫರೆನ್ಸ್ ಎಕ್ಸೀಡ್ಸ್ ₹50,000. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ 10 lakh rupees ಇದೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ, ಅಂದ್ರೆ ಓಪನ್ ಮಾರ್ಕೆಟ್ ನಲ್ಲಿ ಅದರ ವ್ಯಾಲ್ಯೂ, ಒಂದು ಸೈಟ್ ನ ವ್ಯಾಲ್ಯೂ 10 lakh rupees ಇದೆ. ಆದ್ರೆ ಅದಕ್ಕೆ ನಾನು 5 lakh rupees ಕೊಟ್ಟು ಕೊಂಡ್ಕೊಂಡಿದ್ದೀನಿ. ಡಿಫರೆನ್ಸ್ 5 lakhs ಇದೆಯಲ್ಲ, ಆ ಡಿಫರೆನ್ಸ್ 5 lakhs 50,000ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ಆ ಡಿಫರೆನ್ಸ್ ಅಮೌಂಟು 50,000ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆ ಡಿಫರೆನ್ಸ್ ಅಮೌಂಟೇ ಟ್ಯಾಕ್ಸಬಲ್ ಇನ್ಕಮ್. ಅಷ್ಟಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಅವನು. ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು ಕೇಸಲ್ಲಿ 20 lakhs ಸೈಟ್ ವ್ಯಾಲ್ಯೂ ಇದೆ, ಅದನ್ನು ನಾನು 12 lakh rupees ಕೊಟ್ಟು ತಗೊಳ್ತೀನಿ. ಸೊ ಡಿಫರೆನ್ಸ್ ಎಷ್ಟು ಬಂತು? 8 lakh. ಆ 8 lakh ಪೂರ್ತಿ 8 lakh ಅವನು ಟ್ಯಾಕ್ಸ್ ಕಟ್ಟಬೇಕು. ನೆಕ್ಸ್ಟ್, ಇನ್ ದ ಕೇಸ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಕೇಸ್ನಲ್ಲಿ ವಿತೌಟ್ ಕನ್ಸಿಡರೇಷನ್, ಇಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸ್ಟ್ಯಾಂಪ್ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ. ಸ್ಟ್ಯಾಂಪ್ ವ್ಯಾಲ್ಯೂ ಅಂತ ಹೇಳಿದ್ರೆ ಅದು ಗೌರ್ನಮೆಂಟು ಆ ಪ್ರಾಪರ್ಟಿಗೆ ಫಿಕ್ಸ್ ಮಾಡುವಂಥ ರೇಟ್. ಅದು ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಇರ್ಬೋದು. ಈಗ ನೀವೊಂದು ಸೈಟ್ ಅಥವಾ ಮನೆ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಅದನ್ನು ನೀವು ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡಬೇಕು. ಆ ರಿಜಿಸ್ಟರ್ ಮಾಡುವಂಥ ನಿಮ್ಮ ಹೆಸರಿಗೆ ಅದನ್ನು ಖಾತೆ ಮಾಡಿಸ್ಕೋಬೇಕು.
ಅಂಥ ಸಂದರ್ಭದಲ್ಲಿ ಗೌರ್ಮೆಂಟ್ಗೆ ಇಂತಿಷ್ಟು ಟ್ಯಾಕ್ಸ್ ಅಂತ ಕಟ್ಟಬೇಕಾಗುತ್ತೆ. ಅದನ್ನು ಸ್ಟ್ಯಾಂಪ್ ಡ್ಯೂಟಿ ಅಂತ ಹೇಳ್ತೇವೆ. ಸ್ಟ್ಯಾಂಪ್ ವ್ಯಾಲ್ಯೂ ಅದು 5% 7% ಅದು ಸ್ಟೇಟ್ ಮೇಲೆ ಡಿಪೆಂಡ್ ಆಗ್ತದೆ, ವೇರಿ ಆಗ್ತಾ ಹೋಗ್ತದೆ. ಸೊ ಆ ಸ್ಟ್ಯಾಂಪ್ ವ್ಯಾಲ್ಯೂ ಅಂತ ಹೇಳಿದ್ರೆ, ಸ್ಟ್ಯಾಂಪ್ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಅಂತ ಹೇಳಿದ್ರೆ, ಆ ರೇಟ್ ಗೌರ್ಮೆಂಟ್ ಏನು ಫಿಕ್ಸ್ ಮಾಡುತ್ತೋ ಆ ರೇಟು 50,000ಗಿಂತ ಜಾಸ್ತಿ ಏನಾದ್ರು ಇರುವಂಥ ಇಮ್ಮೂವಬಲ್ ಪ್ರಾಪರ್ಟಿನ ನೀವು ರಿಸೀವ್ ಮಾಡಿದ್ರೆ ಅದಕ್ಕೆ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು, ಎಷ್ಟು ಅಮೌಂಟು ಬೆಲೆ ಬಾಳುತ್ತೋ ಪ್ರಾಪರ್ಟಿ ಅಷ್ಟು ಟ್ಯಾಕ್ಸಬಲ್ ಇನ್ಕಮ್, ಅಷ್ಟೂ ಟ್ಯಾಕ್ಸ್ ಕಟ್ಟಬೇಕು ಅಮೌಂಟ್ಗೆ. ನೆಕ್ಸ್ಟ್ ಇನ್ಅಡಿಕ್ವೇಟ್ ಕನ್ಸಿಡರೇಷನ್. ಇನ್ಅಡಿಕ್ವೇಟ್ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದ್ದೀನಿ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಆ್ಯಂಡ್ ದ ಕನ್ಸಿಡರೇಷನ್. ಈಗ ಫಾರ್ ಎಕ್ಸಾಂಪಲ್ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ 20 lakh rupees ಇದೆ ಆ್ಯಂಡ್ ದ ಕನ್ಸಿಡರೇಷನ್ ಒಂದು 12 lakhs ಇದೆ. ಸೊ ಡಿಫ್ರೆನ್ಸ್ ಎಷ್ಟು ಬಂತು? 8 lakhs. ಇಫ್ ಸಚ್ ಡಿಫ್ರೆನ್ಸ್ ಈಸ್ ಮೋರ್ ದೆನ್ ದ ಹೈಯರ್ ಆಫ್ 50,000 ಆರ್ 10% ಆಫ್ ಕನ್ಸಿಡರೇಷನ್. ಸ್ಟ್ಯಾಂಪ್ ವ್ಯಾಲ್ಯೂ ಅಂದರೆ ಗೌರ್ಮೆಂಟ್ ಫಿಕ್ಸ್ ಮಾಡಿರೋ ರೇಟು ಜೊತೆಗೆ ನಾನು ಪರ್ಚೇಸ್ ಮಾಡಿರೋಂಥ ರೇಟು, ಅದನ್ನು ಕನ್ಸಿಡರೇಷನ್ ಅಂತ ಹೇಳ್ತೀವಿ. 20 lakhs ಗೌರ್ಮೆಂಟ್ ರೇಟು, 12 lakh rupees ನಾನು ಪರ್ಚೇಸ್ ಮಾಡಿರೋ ರೇಟು. ಸೊ ಆ ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತೋ ಆ ಡಿಫ್ರೆನ್ಸ್ ಅಮೌಂಟು 50,000ಗಿಂತ ಜಾಸ್ತಿ ಇದ್ದರೆ ಅಥವಾ 10% ಆಫ್ ಕನ್ಸಿಡರೇಷನ್ ಅಂದರೆ ಇಲ್ಲಿ 12 lakhs. 12 lakhsನ 10% ಅಂದರೆ 1,20,000. ಸೊ ಇವೆರಡು ಆ ಡಿಫ್ರೆನ್ಸ್ ಅಮೌಂಟು ಇವೆರಡಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆ ಡಿಫ್ರೆನ್ಸ್ ಅಮೌಂಟ್ ಏನು ಬರುತ್ತೋ 8 lakh rupees ಅಷ್ಟಕ್ಕೂ ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸಬಲ್ ಇನ್ಕಮ್. ನೆಕ್ಸ್ಟ್ ಬಟ್ ಈಗೇನು ಮೇಲ್ಗಡೆ ಡಿಸ್ಕಸ್ ಮಾಡಿದ್ವಲ್ಲ ಈ ಪ್ರಾವಿಷನ್ಸು ಕೆಲವಕ್ಕೆ ಅಪ್ಲೈ ಆಗಲ್ಲ. ಅದು ಯಾವ್ದು ಅಂತ ಹೇಳಿದ್ರೆ, ರಿಲೇಟಿವ್ ಇಂದ ದುಡ್ಡು ತಗೊಂಡ್ರೆ ಅಥವಾ ವಿಲ್ ಮಾಡಿದರೆ, ವಿಲ್ ಮೂಲಕ ಬಂದಿದ್ರೆ ಅಥವಾ ವಂಶ ಪಾರಂಪರ್ಯ ಮೂಲಕ ಹಣ ಅಥವಾ ಪ್ರಾಪರ್ಟಿ ಏನಾದ್ರು ಬಂದಿದ್ರೆ ಇವೆಲ್ಲ ಟ್ಯಾಕ್ಸಬಲ್ ಅಲ್ಲ. ಆ ಥರ ಸುಮಾರು ಇಲ್ಲಿದೆ. ಮ್ಯಾರೇಜಲ್ಲಿ ನೀವು ಗಿಫ್ಟ್ನ ಕಲೆಕ್ಟ್ ಮಾಡ್ಕೋತಿರಲ್ಲ ಅದು ಟ್ಯಾಕ್ಸಬಲ್ ಅಲ್ಲ. ಕಂಟೆಂಪ್ಲೇಷನ್ ಆಫ್ ಡೆತ್ ಆಫ್ ದ ಪೇಯರ್, ಡೋನರ್, ದಾನ ಏನಾದ್ರು ಮಾಡಿದಾಗ ಅದಕ್ಕೂ ಅಪ್ಲೈ ಆಗಲ್ಲ. ಲೋಕಲ್ ಅಥಾರಿಟಿಯಿಂದ ರಿಸೀವ್ ಮಾಡಿದ್ರೆ ಅದಕ್ಕೂ ಇಲ್ಲ. ಟ್ರಸ್ಟ್ ಇನ್ಸ್ಟಿಟ್ಯೂಷನ್ನು, ಯೂನಿವರ್ಸಿಟಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು, ಈ ಥರ ಬೇಕಾದಷ್ಟು ಇಲ್ಲಿದೆ. ಅದರ ಲೀಸ್ಟಲ್ಲಿ ಬರ್ತಿದ್ದೀನಿ, ಅದನ್ನೊಮ್ಮೆ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೆಲವು ಮೀನಿಂಗ್ಸ್ ಕೊಟ್ಟಿದ್ದೀನಿ. ಪ್ರಾಪರ್ಟಿ ಅಂದರೆ ಅದಕ್ಕೆ ದಿ ಕ್ಯಾಪಿಟಲ್ ಅಸೆಟ್ ಆಫ್ ದಿ ಅಸೆಸಿ ಅಂದರೆ ಇಮೂವಬಲ್ ಪ್ರಾಪರ್ಟಿ ಬೀಯಿಂಗ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್, ಶೇರ್ಸ್, ಸೆಕ್ಯೂರಿಟೀಸ್. ಇದನ್ನೆಲ್ಲ ನೀವು ಕ್ಯಾಪಿಟಲ್ ಗೇನ್ಸ್ ಓದುವಾಗಲೇ ಅರ್ಥ ಮಾಡ್ಕೊಂಡಿರ್ತೀರ. ಜ್ಯುವೆಲರಿ, ಆರ್ಸಿಯಾಲಜಿಕಲ್ ಕಲೆಕ್ಷನ್, ಡ್ರಾಯಿಂಗ್ಸ್, ಪೇಂಟಿಂಗ್ಸ್, ಸ್ಕಲ್ಪ್ಚರ್ಸ್, ವರ್ಕ್ ಆಫ್ ಆರ್ಟ್, ಬುಲಿಯನ್ ಅಂತ ಹೇಳಿದ್ರೆ ಚಿನ್ನದ ಬಿಸ್ಕೆಟ್, ಗೋಲ್ಡ್ ಬಿಸ್ಕೆಟ್. ರಿಲೇಟಿವ್ ಅನ್ನೋ ವರ್ಡ್ಗೆ ಮೀನಿಂಗ್ ಇಲ್ಲಿದೆ. ರಿಲೇಟಿವ್ ಅಂತ ಇತ್ತಲ್ಲ ಪ್ರೀವಿಯಸ್ ಸ್ಲೈಡ್ಸ್ನಲ್ಲಿ, ಫ್ರಮ್ ರಿಲೇಟಿವ್ ಅಂತ. ರಿಲೇಟಿವ್ ಅಂದರೆ ಯಾರ್ಯಾರು ಅನ್ನೋದಕ್ಕೆ ಇಲ್ಲಿ ಡೆಫಿನೇಷನ್. ಸ್ಪೌಸ್ ಆಫ್ ದಿ ಇಂಡಿವಿಜುವಲ್. ಸ್ಪೌಸ್ ಅಂತ ಹೇಳಿದ್ರೆ ಈಗ ಗಂಡ ಇದ್ದರೆ ಹೆಂಡ್ತಿನ ಸ್ಪೌಸ್ ಅಂತ ಹೇಳ್ತಾರೆ, ಹೆಂಡ್ತಿಗೆ ಗಂಡನ ಸ್ಪೌಸ್ ಅಂತ ಹೇಳ್ತಾರೆ. ಬ್ರದರ್, ಸಿಸ್ಟರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಪೇರೆಂಟ್ ಅವರೆಲ್ಲ ಸೇರ್ಕೋತಾರೆ ಇಲ್ಲಿ. ಇನ್ ಕೇಸ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಎನಿ ಮೆಂಬರ್. ಇಲ್ಲಿ ನಿಮಗೆ ಈ ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ಲಿಕ್ಕೆ ಇಲ್ಲಿ ಪ್ರಾಬ್ಲಮ್ ಇದೆ ನೋಡಿ. ಮಿಸ್ಟರ್ ಎ ಡೀಲರ್ ಇನ್ ಶೇರ್ಸ್ ರಿಸೀವ್ಡ್ ದ ಫಾಲೋಯಿಂಗ್ ವಿತೌಟ್ ಕನ್ಸಿಡರೇಷನ್. ವೆರಿ ಇಂಪಾರ್ಟೆಂಟ್ ನೋಡಿ ಇಲ್ಲಿ, ವಿತೌಟ್ ಕನ್ಸಿಡರೇಷನ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2020-21 ಫ್ರಮ್ ಹಿಸ್ ಫ್ರೆಂಡ್ ಮಿಸ್ಟರ್ ಬಿ. ಕ್ಯಾಶ್ ಗಿಫ್ಟ್ ಆಫ್ ರುಪೀಸ್ 75,000 ಆನ್ ಹಿಸ್ ಆ್ಯನಿವರ್ಸರಿ. ಇದು ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೋ ಇಲ್ವೋ? 50,000ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ವಿತೌಟ್ ಕನ್ಸಿಡರೇಷನ್ ಟ್ಯಾಕ್ಸಬಲ್. ಅಂದರೆ ಈ ಕೇಸ್ನಲ್ಲಿ ನಂಬರ್ 1ಗೆ ಆನ್ಸರು ಕಂಪ್ಲೀಟ್ 75,000 rupees ಟ್ಯಾಕ್ಸ್ ಕಟ್ಟಬೇಕು ಅವನು. ಇದಿಷ್ಟು ಟ್ಯಾಕ್ಸಬಲ್ ಇನ್ಕಮ್. ಸೆಕೆಂಡ್ ಒನ್ ಬುಲಿಯನ್. ದ ಫೇರ್ ಮಾರ್ಕೆಟ್ ಅಂದರೆ ಓಪನ್ ಮಾರ್ಕೆಟ್ನಲ್ಲಿ ಅದರ ವ್ಯಾಲ್ಯೂ. ಬುಲಿಯನ್ ಅಂದರೆ ಗೋಲ್ಡ್ ಬಿಸ್ಕೆಟ್. ವ್ಯಾಲ್ಯೂ ಆಫ್ ವಿಚ್ ವಾಸ್
60,000 on his birthday 19 June 2020. ಇದಕ್ಕೆ ಇದು ಕೂಡ ವಿತೌಟ್ ಕನ್ಸಿಡರೇಷನ್ ಅಬೌವ್ 50,000 ಇದೆ, ಕಂಪ್ಲೀಟ್ 60,000 ಟ್ಯಾಕ್ಸಬಲ್. ನೆಕ್ಸ್ಟ್, a plot of land at Faridabad on 1st July 2020, the stamp value of which is 5 lakh on the date Mr. B had purchased the land in April 2009. ಇದು ಕೂಡ ವಿತೌಟ್ ಕನ್ಸಿಡರೇಷನ್, ಅಬೌವ್ 50,000 ಇದೆ, ಕಂಪ್ಲೀಟ್ 5 lakh ಟ್ಯಾಕ್ಸಬಲ್ ಇನ್ಕಮ್. ನೆಕ್ಸ್ಟ್, on 1st November 2020, Mr. A took possession of property building booked by him 2 years back at rupees 20 lakh. 1st November 2020ಗೆ ಒಂದು ಪ್ರಾಪರ್ಟಿನ ತನ್ನ ಸುಪರ್ದಿಗೆ ತಗೊಳ್ತಾ ಇದ್ದಾನೆ. ಅದು 2 years ಬ್ಯಾಕ್ ಮುಂಚೆ ಬುಕ್ ಮಾಡಿದ್ದು, ಆವಾಗ ಅದ್ರ ವ್ಯಾಲ್ಯೂ 20 lakh. ದ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಆಸ್ ಆನ್ 1st November 2020 32 lakh rupees. ಬಟ್ 2 ವರ್ಷದ ನಂತರ ಅದರ ವ್ಯಾಲ್ಯೂ ಬಂದು 32 lakh ಆಗಿದೆ. ಅಂಡ್ ಆನ್ ದಟ್ ಡೇಟ್ ಬುಕಿಂಗ್ ವಾಸ್ 23 lakh. 2020ನಲ್ಲಿ ಪ್ರಾಪರ್ಟಿನ ತನ್ನ ಹೆಸರಿಗೆ ಬರ್ಸ್ಕೊತಾ ಇದ್ದಾನೆ. ಆ ಪ್ರಾಪರ್ಟಿ ವ್ಯಾಲ್ಯೂ ಬಂದು 2018ನಲ್ಲಿ ಅದರ ಸ್ಟ್ಯಾಂಪ್ ಡ್ಯೂಟಿ ಅಂದರೆ ಗೌರ್ಮೆಂಟ್ ಫಿಕ್ಸ್ ಮಾಡಿರೋ ರೇಟ್ ಬಂದು 23 ಲಕ್ಷ, 23 lakh. ಅವನು ಪರ್ಚೇಸ್ ಮಾಡಿರೋದು 20 lakh. ಇದು ಕನ್ಸಿಡರೇಷನ್ ಅವನು ಕೊಟ್ಟಿದ್ದು. ಬಟ್ ಗೌರ್ಮೆಂಟ್ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ 23 lakh 2018ನಲ್ಲಿ, 2020ನಲ್ಲಿ 32 lakhs. ನಮಗೆ ಈ ಪ್ರಾಬ್ಲಮ್ನಲ್ಲಿ ಇವೆರಡು ಇನ್ಫಾರ್ಮೇಷನ್ ಮುಖ್ಯ. ಅವನು ಬುಕ್ ಮಾಡೋಂಥ ಸಂದರ್ಭದಲ್ಲಿ ಕನ್ಸಿಡರೇಷನ್ ಅಮೌಂಟ್ ಎಷ್ಟಿತ್ತು ಮತ್ತು ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಅಂದರೆ ಗೌರ್ಮೆಂಟ್ ಫಿಕ್ಸ್ ಮಾಡಿರೋ ರೇಟ್ ಎಷ್ಟಿತ್ತು ಅನ್ನೋದು ಮುಖ್ಯ ನಮಗೆ. 20 lakh 23 lakh. ಸೊ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾನೆ? 3 lakh rupees ಕಡಿಮೆ ಕೊಟ್ಟಿದ್ದಾನೆ. ಗೌರ್ಮೆಂಟ್ ವ್ಯಾಲ್ಯೂ ಬಂದು 23 lakh, ಅವನು ಕೊಟ್ಟಿದ್ದು 20 lakh. ಸೊ ಈ 3 lakh rupees ಏನಿದೆ, ಈ ಹ್ಯಾಡ್ ಪೇಡ್ rupees 1 lakh ಬೈ ಅಕೌಂಟ್ ಬೇಸಿಸ್ ಸೊ ಅಂಡ್ ಸೊ. ಸೊ ಡಿಫ್ರೆನ್ಸ್ ಏನು 3 lakh rupees ಇದೆ, ಅದಷ್ಟು ಟ್ಯಾಕ್ಸಬಲ್ ಇನ್ಕಮ್. ಥ್ಯಾಂಕ್ ಯು. ನೆಕ್ಸ್ಟ್ ಇದರ ಕಂಟಿನ್ಯೂಷನ್ ವಿಡಿಯೋ ಮಾಡಿದಾಗ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಇದರ ಬಗ್ಗೆ ನಿಮ್ಗೇನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಮೆಸೇಜ್ ಅಥವಾ ವಾಟ್ಸಪ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಬಹುದು.